ಸಾಮಾನ್ಯವಾಗಿ ಅಷ್ಟೋ ಇಷ್ಟೋ ಗೊತ್ತಿರುತ್ತೆ. ಏನು ನಮ್ಮ ಕುಟುಂಬದಲ್ಲಿ ಏನು ಆಗ್ತಾ ಇದೆ ಅಂದ ಮೇಲೆ ನಮ್ಮ ಮನೆಯಲ್ಲೂ ಈ ಥರನೇ ಆಗ್ತಾ ಇದೆಯಲ್ವಾ, ಅಪ್ಪನ ಮನೆನೋ ಗಂಡನ ಮನೆನೋ, ಈ ಎರಡರಲ್ಲಿ ಅಡ್ರೆಸ್ ಅಲ್ಲೇ ಇರುತ್ತೆ. ಮಗು ಹುಟ್ಟಿದ್ದಕ್ಕೆ ಹೆಣ್ಣು ಮಗು ಹುಟ್ಟಿದ್ರೆ ಅಪ್ಪನ ಮನೆ ವಂಶಕ್ಕೆ ಹೋಗ್ಬಿಡ್ಬೇಕು. ಹೆಣ್ಣು ಮಗು ಹುಟ್ಟಿದ್ರೆ ಅಪ್ಪನ ವಂಶಕ್ಕೆ ಹೋಗ್ಬಿಟ್ರೆ ಅಲ್ಲಿ ಸಿಕ್ಬಿಡುತ್ತೆ. ಏನು ಅಪ್ಪನ ಜೊತೆ ಒಡ ಹುಟ್ಟದ ಅಕ್ಕ ತಂಗಿರು ಏನೇನು ಆಗಿದ್ದಾರೆ ಚಿತ್ರಾನ್ನ, ಆ ಚಿತ್ರಾನ್ನ ರಿಸಲ್ಟೇ ಇಲ್ಲಿ ಬಂದಿರುತ್ತೆ. ಆಮೇಲೆ ಅವರಮ್ಮ ಅಂದ್ರೆ ಅಜ್ಜಿ ಇಷ್ಟರಲ್ಲಿ ಸಿಕ್ಬಿಡುತ್ತೆ ಕಣಮ್ಮ. ಗಂಡು ಮಗು ಆಗಿದ್ರೆ ಮನೇಲಿರ್ತಕ್ಕಂಥ ಪತ್ನಿ ಇರ್ತಾರೆ, ಧರ್ಮ ಪತ್ನಿ, ಅವ್ರ ಸಹೋದರರು, ಅವ್ರ ಜನ್ಮ ಕೊಡ ತಂದೆ, ಅಮ್ಮ, ಈ ಎರಡರಲ್ಲೇ ರಿಸಲ್ಟ್ ಇರುತ್ತೆ. ಈ ಎರಡೂ ಸತ್ಯವನ್ನು ತಿಳ್ಕೊಳ್ದೆ ನಮ್ಮ ಜನ ಶಾಸ್ತ್ರ ಕೇಳ್ತೀನಿ, ಜ್ಯೋತಿಷ್ಯ ಕೇಳ್ತೀನಿ, ದೇವ್ರ ಹತ್ರ ಹೋಗ್ತೀನಿ, ನೀವೇ ತಿಳ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಆಗ್ತಾ ಇರೋ ಸಮಸ್ಯೆಗಳಿಗೆ ಗಂಡಲ್ಲಿ ಸಮಸ್ಯೆ ಬಂದರೆ ಹೆಣ್ಣಿನ ವಂಶ ತಗೊಳ್ಳಿ, ಹೆಣ್ಣಲ್ಲಿ ಬಂದರೆ ಗಂಡಿನ ವಂಶ ತಗೊಳ್ಳಿ. ನಿಮ್ಮ ಮನೇಲಿ ಏನು ನಡೀತಾ ಇದೆ, ನಮ್ಮಲ್ಲಿ ಆ ಮಗು ಹುಟ್ಟಿದೆ ಅಂತ ತಿಳ್ಕೊಳ್ದೇನೆ ನೀವು ಅದನ್ನು ರಿಪೇರಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡಿ. ಈ ಸತ್ಯವನ್ನು ಬೇರೆ ನೀವು ಎಲ್ಲೇ ಜ್ಯೋತಿಷಿಗಳ ಹತ್ರ ಹೋದರೆ ಅಪ್ರಾಣೆ ಯಾರೂ ಬಾಯಿ ಬಿಡಲ್ಲ. ಅದು ಗೊತ್ತಿಲ್ಲವೋ ಇಲ್ಲೋ ನನಗೆ ಗೊತ್ತಿಲ್ಲ, ನೀವೇ ಡಿಸೈಡ್ ಮಾಡಿ. ಕಾರ್ಯಕ್ರಮ ನೋಡ್ತಾ ಇರೋರು ಪ್ರತಿಯೊಬ್ಬರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಆರೋಗ್ಯ ರಹಸ್ಯ ಕಾರ್ಯಕ್ರಮ ಅಂದರೆ ನಮಗೊಂದು ಜ್ಞಾನೋದಯ ಆಗ್ತಾ ಇದೆ, ನಮಗೊಂದು ತಿಳುವಳಿಕೆ ಬರ್ತಾ ಇದೆ, ನಮಗೆ ಅರಿವನ್ನು ಮೂಡಿಸ್ತಾ ಇದೆ, ನಾವೇನೋ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಇಲ್ಲೇನೋ ಒಂದು ಸತ್ಯ ಇದೆ, ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಕಾರ್ಯಕ್ರಮ ನೋಡಬೇಕು. ಯಾಕೆ ಅಂದರೆ ನೀವು ಯಾರ ಹತ್ರನೋ ಕೈಕಟ್ಟೆ ಕೊಟ್ಕೊಂಡು ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ. ನಮ್ಮ ಸಮಸ್ಯೆ ಯಾವುದರಿಂದ ಬರ್ತಾ ಇದೆ, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈ ಕಾರ್ಯಕ್ರಮದಲ್ಲಿ ಅನ್ನೋದು ನಿಮಗೆ ಗಂಡಾಘೋಷವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವೆಲ್ಲ ಬಳಸ್ಕೊಳ್ಳಿ, ನೆಮ್ಮದಿಯಾಗಿ ಬದುಕೋಕ್ಕೆ ಪ್ರಯತ್ನ ಮಾಡಿ. ಇದ್ರ ಮೇಲೆ ನಾನು ಇನ್ನೂ ಹೇಳೋಕ್ಕೆ ಇಷ್ಟಪಡಲ್ಲ, ಬೇರೆಯವ್ರನ್ನ ನಿಂದನೆ ಮಾಡೋದು ಬೇಡ. ಸರಿಗಿಲ್ಲ, ನಿಮ್ಮ ಥರ ಯಾರೂ ಹೇಳಲಿಲ್ಲ, ನಿಮ್ಮ ಮದುವೆ ಆಗೋಕ್ಕೆ ಮುಂಚೆ ನೀವೇ ಸಿಕ್ಕಿದ್ರೆ ನಾನು ಮದುವೆ ಸರಿಯಾಗಿ ಮಾಡ್ಕೊತಿದ್ದೆ, ಇದೆಲ್ಲ ಕಾರಣಗಳು ಬೇಡ. ಈಗಾರು ಸಿಕ್ಕಿದಾರಲ್ಲ ಗುರುಗಳು, ಕರೆಕ್ಟ್ ಮಾಹಿತಿ ಸಿಗ್ತಾ ಇದೆ, ನಮ್ಮಟ್ಟಲ್ಲಿಟ್ಟರು ಮಕ್ಕಳನ್ನ ರಿಪೇರಿ ಮಾಡೋಣ, ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟೋದು ಮಕ್ಕಳು ರಿಪೇರಿ ಮಾಡೋಣ. ಈ ಸತ್ಯವನ್ನು ದಯವಿಟ್ಟೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬೇರೆಯವ್ರ ಹತ್ರ ಕೇಳಿ ತಲೆ ಕೆಡಿಸ್ಕೋಬೇಡಿ. ಈ ಸತ್ಯ ನೇರವಾಗಿ ಸಿಗ್ತಾ ಇದೆ ನಿಮಗೆ, ಪ್ರಯತ್ನ ಮಾಡಿ. ಹೌದು.